ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ನ್ಯೂಸ್ ನಂಬರ್ 1. ಫೈನಾನ್ಸ್ ಮಿನಿಸ್ಟ್ರಿ ಆಸ್ಕ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಟು ಮಾನಿಟೈಸ್ ಬಿಸ್ನೆಸಸ್. ಫೈನಾನ್ಸ್ ಮಿನಿಸ್ಟ್ರಿ ಅವರು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಿಗೆ ಹೇಳಿದ್ದಾರೆ, ನಿಮ್ಮ ಸಬ್ಸಿಡರಿ ಕಂಪ್ನೀಸ್ ಏನಿದೆ ಅದನ್ನು ನೀವು ಸ್ಟಾಕ್ ಮಾರ್ಕೆಟ್ಸಲ್ಲಿ ಕೆಲವು ವರ್ಷದಲ್ಲಿ ಲಿಸ್ಟ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಹಾಗೂ ಪ್ರಾಫಿಟಬಲ್ ಇರುತ್ತೆ ಅಂತ. ಸದ್ಯಕ್ಕೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹತ್ರ ಸುಮಾರು ಸಬ್ಸಿಡರಿ ಕಂಪ್ನೀಸ್ ಇದೆ. ಅಂದರೆ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು, ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇರ್ಬೋದು, ಅದೆಲ್ಲ ಲಿಸ್ಟೆಡ್ ಕಂಪ್ನೀಸ್ ಅಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, SBIದು ಬ್ಯಾಂಕ್ ಲಿಸ್ಟ್ ಆಗಿದೆ, ಆದರೆ SBI ಜನರಲ್ ಇನ್ಶೂರೆನ್ಸ್ ಲಿಸ್ಟ್ ಆಗಿಲ್ಲ, SBI ಪೇಮೆಂಟ್ ಸರ್ವಿಸಸ್ ಲಿಸ್ಟ್ ಆಗಿಲ್ಲ. ಆವಾಗ ಅದನ್ನು ಲಿಸ್ಟ್ ಮಾಡಿದರೆ ಅದಕ್ಕೆ ಮಾರ್ಕೆಟಲ್ಲಿ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ. ಅದರಿಂದ ಆ ಪರ್ಟಿಕ್ಯುಲರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೂ ಬೆನಿಫಿಟ್ ಆಗುತ್ತೆ, ಓವರಾಲ್ ಗೌರ್ಮೆಂಟಿಗೂ ಬೆನಿಫಿಟ್ ಆಗುತ್ತೆ. ನ್ಯೂಸ್ ನಂಬರ್ 2. ಮಾರ್ಕೆಟ್ ಕ್ಯಾಪ್ ಆಫ್ ಟಾಪ್ 10 ಕಂಪ್ನೀಸ್ ರೈಸಸ್ ಬೈ 2.34 lakh crores. ಟಾಪ್ 10 ಕಂಪ್ನೀಸು ಮಾರ್ಕೆಟ್ ಕ್ಯಾಪ್ ಪ್ರಕಾರ ಇದ್ದಿದ್ದು, ಅದರಲ್ಲಿ 2.34 lakh crores ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ ಲಾಸ್ಟ್ ವೀಕು. ರಿಲಯನ್ಸ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪು ಮ್ಯಾಕ್ಸಿಮಮ್ ಮೇಲೆ ಹೋಗಿದೆ. ಇನ್ಫೋಸಿಸ್ ಕಂಪ್ನಿ ಮಾತ್ರ ಈ ಟಾಪ್ 10 ಕಂಪ್ನೀಸಲ್ಲಿ ಅವರ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಗಿದೆ ಲಾಸ್ಟ್ ವಾರ. ಹಾಗೂ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸು 69,556 crores ಜಾಸ್ತಿ ಆಗಿದೆ ಲಾಸ್ಟ್ ವೀಕು. 20.51 lakh crores ಇದೆ ಈಗ ರಿಲಯನ್ಸ್ ಇಂಡಸ್ಟ್ರೀಸದು ಮಾರ್ಕೆಟ್ ಕ್ಯಾಪು. ಭಾರತಿ ಏರ್ಟೆಲ್ದು ಮಾರ್ಕೆಟ್ ವ್ಯಾಲ್ಯೂಯೇಷನು 51,860 crores ಜಾಸ್ತಿ ಆಗಿತ್ತು. HDFC ಬ್ಯಾಂಕ್ದು 37,342 crores ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 3. ನಿಫ್ಟಿ ಓನ್ಲಿ 2% ಫ್ರಮ್ ಲೈಫ್ ಟೈಮ್ ಹೈ. ನಿಫ್ಟಿ 50 2% ಮಾತ್ರ ಕಮ್ಮಿ ಇದೆ ಲೈಫ್ ಟೈಮ್ ಹೈಯಿಂದ. ಲೈಫ್ ಟೈಮ್ ಹೈ ಅರೌಂಡ್ 26,200. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 2.5% ಬಿಲೋ ಲೈಫ್ ಟೈಮ್ ಹೈ. ಹಾಗೂ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 3.5% ಬಿಲೋ ಲೈಫ್ ಟೈಮ್ ಹೈ. ಲಾಸ್ಟ್ 3 ಮಂತ್ಸು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಮಾರ್ಕೆಟ್ಸಿಂದ, ಅದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಇನ್ವೆಸ್ಟರ್ಸಿಗೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ರಷ್ಯಾ ಸುಮಾರು ಏರಿಯಲ್ ಅಟ್ಯಾಕನ್ನು ಮಾಡಿದ್ದಾರೆ ಯುಕ್ರೇನ್ ಮೇಲೆ ನಿನ್ನೆ ರಾತ್ರಿ, ಹಾಗೂ ಸುಮಾರು ಡ್ರೋನ್ಸ್ ಮತ್ತು ಮಿಸೈಲ್ಸನ್ನು ಯುಕ್ರೇನ್ ಟೆರಿಟರಿ ಮೇಲೆ ಲಾಂಚ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಹಾಗೂ ಯುಕ್ರೇನ್ ಮಿಲಿಟರಿ ಅವರು ಹೇಳಿದ್ದಾರೆ 500 ಏರಿಯಲ್ ವೆಪನ್ಸ್ ರಷ್ಯಾ ಅವರು ಅಲ್ಲಿಂದ ಶೂಟ್ ಮಾಡಿದಾರಂತ. ಅದರಲ್ಲಿ 477 ಡ್ರೋನ್ಸ್ ಹಾಗೂ 60 ಬ್ಯಾಲಿಸ್ಟಿಕ್ ಆ್ಯಂಡ್ ಕ್ರೂಸ್ ಮಿಸೈಲ್ಸ್ ಅಂತ. ಸೊ ಮತ್ತೆ ಈ ರಷ್ಯಾ ಯುಕ್ರೇನ್ ವಾರು ಅಥವಾ ಕಾನ್ಫ್ಲಿಕ್ಟು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಕಾಣಿಸ್ತಾ ಇದೆ. ಆದರೆ ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಇದು ಏನಾದರೂ ಕಮ್ಮಿ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಹೋಗುತ್ತಾ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.